ನನಗೆ ಐ ರಿಯಲಿ ವಾಂಟ್ ಟು ರಿಟೈರ್ಡ್ 50 ರಿಟೈರ್ಡ್ ಆಗ್ಬಿಡ್ಬೇಕು ನನಗೆ. ಆ್ಯಂಡ್ ಡೆಫಿನೆಟ್ಲಿ ನಾನು ಸಾಯೋ ತನಕ ನನ್ನ ಮೈ ಪ್ಯಾಷನ್ ಟುವರ್ಡ್ಸ್ ಆ್ಯಕ್ಟಿಂಗ್ ವಿಲ್ ಆಲ್ವೇಸ್ ಬಿ ಹಾಡು ಅಂತ ಹೇಳ್ತಾರೆ ಅನ್ನೋದಿದೆಯಲ್ಲ, ದಟ್ ಇಸ್ ಮೋರ್ ಸ್ಯಾಟಿಸ್ಫೈಯಿಂಗ್. ಈಗ ಒಂದು ರೀತಿ ತುಂಬ ಬೇಸರದ ಸಂಗತಿ, ಬೆಳಗ್ಗೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ ಅಥವಾ ಸ್ಟೇಟಸ್ ಎಲ್ಲ ನೋಡಿದಾಗ ಗೊತ್ತಾಗಿದ್ದು, ನಟ ದಿಲೀಪ್ ರಾಜ್ ಅವರು ಏನಿಲ್ಲ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡ್ರು ಅಂತ ಕೇಳಿದಾಗ ತುಂಬ ಬೇಜಾರಾಗೋಯ್ತು. ಏನಾಯ್ತು ಅಂತ ನೋಡೋ ಟೈಮ್ನಲ್ಲೇ ಹಾರ್ಟ್ ಅಟ್ಯಾಕ್ ಆಗೋಯ್ತು. ಎಂಥ ಫಿಟ್ನೆಸ್ ಆಗಿದ್ದರು, 47 ಏಜು. ಸೊ ಹೆಂಗೆ ಏನೋ ಟೈಮ್ನಲ್ಲಿ ಒಂದಿಷ್ಟು ಜನ ಫ್ರೆಂಡ್ಸ್ಗಳಿಗೆ ಕಾಲ್ ಮಾಡಿದೆ, ಒಂದು ಸೋಷಿಯಲ್ ಮೀಡಿಯಾ ನೋಡಿದೆ, ಎಲ್ಲರೂ ಕಂಪನಿ ಮಿಡಿತಾ ಎಲ್ರದ್ದು. ನನಗೂ ತುಂಬ ಬೇಜಾರಾಗೋಯ್ತು. ಇನ್ಫ್ಯಾಕ್ಟ್ ಅವ್ರದ್ದು ಲವ್ ಮಾಕ್ಟೇಲ್ 3 ನಾನು ಥಿಯೇಟ್ರಲ್ಲೇ ನೋಡಿದಾಗ ಎಂಥ ಒಳ್ಳೆ ಆ್ಯಕ್ಟ್ರಪ್ಪ, ಪ್ರತಿಯೊಬ್ಬರು ಏನು ಕೇಳ್ತಿದ್ರು ನನ್ನಲ್ಲೂ ಅದು ಅನಿಸ್ತಾ ಇತ್ತು. ದಿಲೀಪ್ ರಾಜ್ ಎಂಥ ಒಳ್ಳೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಅಂತ ನನಗೆ ಅನ್ನಿಸ್ತಾ ಇತ್ತು. ಯಾಕೆ ಸಿನಿಮಾಗಳಲ್ಲಿ ಜಾಸ್ತಿ ಅವಕಾಶಗಳು ಸಿಗಲಿಲ್ಲ ಅವ್ರಿಗೆ. ಸೀರಿಯಲಲ್ಲೇ ಬಹುತೇಕ ಸೀರಿಯಲ್ಗಳ ನಿರ್ಮಾಪಕರಾಗಿ ನಟರಾಗಿ ಗುರುತಿಸ್ಕೊಂಡಿದ್ರು. ಪ್ರೀತಿಗಾಗೇನೋ ಸೀರಿಯಲಿಂದ ನಾನು ನೋಡ್ಕೊಂಡು, ಆಮೇಲೆ ಬಾಯ್ ಫ್ರೆಂಡ್ ಅನ್ನೋ ಸಿನಿಮಾ, ನನ್ನ ಲವ್ ಮಾಡ್ತೀಯಾ, ಮಿಲನ, ಮೈಸೂರು ಆರ್ಕೆಸ್ಟ್ರಾ, ಎಷ್ಟೊಂದು ಸಿನಿಮಾಗಳು, ಯೂ ಟರ್ನು, ಲವ್ ಮಾಕ್ಟೆಲು, ಎಷ್ಟೊಂದು ಸಿನಿಮಾಗಳು, ಗಾನ ಬಜಾನ, ತುಂಬ ಒಳ್ಳೆ ಆ್ಯಕ್ಟ್ರು. ಇನ್ಫ್ಯಾಕ್ಟು ಯಾರು ರ್ಯಾಪಿಡ್ ರಶ್ಮಿ ಅವರ ಶೋ ಅಲ್ಲಿ 1-2 ವರ್ಷದ ಹಿಂದೆ ಅನಿಸುತ್ತೆ ಭಾಗವಹಿಸಿದಾಗ ಅವ್ರು ಹೇಳಿದರು, 50ನೇ ವಯಸ್ಸಿಗೆ ನಾನು ರಿಟೈರ್ಡ್ ಆಗಿಬಿಡ್ಬೇಕಪ್ಪ. ಅಂದರೆ ಒಂದು ರೀತಿ ಸಿನಿಮಾ ರಂಗದಿಂದ ಸದ್ಯಕ್ಕೆ ಸ್ವಲ್ಪ ರೆಸ್ಟ್ ಬೇಕು ಅನ್ನೋ ಥರ ಮನೆಯೆಲ್ಲ ಕಟ್ಟಿಸಿದ್ರು. ಆದರೆ 50 ವರ್ಷ ಮುಟ್ಟೋದಕ್ಕಿಂತ ಮುಂಚೆನೇ ಅವರು ಭಾರತದ ಲೋಕಕ್ಕೆ ಹೋದರು. ತುಂಬ ಬೇಸರ, ಇಷ್ಟು ಬೇಗ ಹಂಗೆ ಆಗಬಾರ್ದಾಗಿತ್ತು. ಒಂದು ಒಳ್ಳೆ ಆ್ಯಕ್ಟ್ರು, ತುಂಬ ಬೇಜಾರಾಗೋಯ್ತು. ಸೊ ಹೆಂಗಿರೋದು ಜೀವನ ಅಂದರೆ, ಯಾರನ್ನ ನಂಬೋದು, ಏನು ಜೀವನ ಕ್ಷಣಿಕ, ಅದೇ ಪ್ರತಿಯೊಂದು ಕ್ಷಣವನ್ನು ಅನುಭವಿಸಿ ಅಂತ ಹೇಳ್ತಾರಲ್ಲ, ಆ ಥರ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಗೋಯ್ತು ನನಗೆ. ನಾನು ನನ್ನ ಸೋಷಿಯಲ್ ಮೀಡಿಯಾದಲ್ಲೂ ಹಂಚ್ಕೊಂಡೆ. ಇದು ಇವತ್ತು ಆಫೀಸ್ಗೆ ಹೋದಾಗಲೂ ಅಷ್ಟೇ, ಅಲ್ಲಿ ದಿಲೀಪ್ ರಾಜ್ ತೀರ್ಕೊಂಡು ಬಿಟ್ರಂತೆ. ಹೌದಾ, ದಿಲೀಪ್ ರಾಜ್. ಸೊ ಒಂದು ಎಷ್ಟು ಜನ ಹೇಳಿದ್ರು, ಎಂಥ ಆ್ಯಕ್ಟ್ರಿ ಅಂತ ಹೇಳಿದ್ರು. ತುಂಬ ಬೇಜಾರಾಗೋಯ್ತು. ದೇವರು ತನ್ನ ಮೇಲೆ ಹಾಕ್ಕೊಳ್ಳಲ್ಲ. ಮತ್ತು ಸಾವು ಅನ್ನೋದು ಹುಟ್ಟೋಂದಮೇಲೆ ಸಾವು ಹೇಗೋ, ಸಾವು ಇದ್ದೇ ಇರುತ್ತೆ. ಬಟ್ ಅದನ್ನು ಬಯಸಲ್ಲ ನಾವು, ಏನು ಮಾಡೋಕ್ಕಾಗಲ್ಲ, ಹುಟ್ಟೋಂದಮೇಲೆ ಸಾವಿರುತ್ತೆ. ಆದರೆ ಇಷ್ಟು ಬೇಗ ಸಾವು ಅನ್ನೋದು ತುಂಬ ಕಾಡ್ಬಿಡುತ್ತೆ. ಕೆಲವೊಬ್ಬರು ಸಾವುಗಳು ತುಂಬ ಕಾಡುತ್ತೆ ಅಂತಾರಲ್ಲ, ಆ ಥರ ತುಂಬ ಕಾಡ್ತು ನನಗೆ. ಇನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಅವರವರ ಎಲ್ಲ ಕಲಾವಿದರು ಹೋಗಿ ಅಂತಿಮ ದರ್ಶನ ಮಾಡಿದ್ದು, ಅಂತ್ಯ ಸಂಸ್ಕಾರ ಮಾಡೋದು, ಅವೆಲ್ಲ ನೋಡಿದಾಗ ತುಂಬ ಬೇಸರ ಆಗುತ್ತೆ. ಇಂಥ ಒಳ್ಳೆ ಕಲಾವಿದನಿಗೆ ಈ ರೀತಿ ಬೇಗನೆ ಇದಾಗಬಾರ್ದಾಗಿತ್ತು. ಇನ್ನು ಗೌರಿಶಕ್ಕಿ ಸ್ಟುಡಿಯೋದಲ್ಲೂ ಅಷ್ಟೇ, ನೀವು ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಬೇಕು ಅಂತ ಗೌರಿಶಕ್ಕಿ ಸ್ಟುಡಿಯೋದವ್ರು ಹೇಳಿದರು. ಅಂದರೆ ಲವ್ ಮಾಕ್ಟೇಲ್ 3 ಸಿನಿಮಾ ರಿಲೀಸ್ ಆಗ ಸಂದರ್ಶನ ಕೊಟ್ಟಾಗ, ಮಾಡ್ತೀನಿ, ಅದೇ ನೋಡಿ ಪ್ರಾಬ್ಲಮ್. ಅಂದರೆ ಡಾರ್ಲಿಂಗ್ ಕೃಷ್ಣ ಅವ್ರು ಹೇಳಿದ್ರಂತೆ, ಈ ಸಿನಿಮಾ ಆದಮೇಲೆ ನೋಡಿ ಸರ್ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ ಅಂತ. ಅದೇ ರೀತಿಯೇ ಲಾಯರ್ ಪಾತ್ರದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು ಲವ್ ಮಾಕ್ಟೇಲ್ 3 ನನಗೂ ಹಂಗೆ ಅಂದ್ಕೊಂಡೆ. ಅಂಬಿನಿಂಗೆ ವಯಸ್ಸಾಯ್ತಲ್ಲ ಆಗಿರ್ಬೋದು, ಮಿಲನ, ಎಲ್ಲ ಸಿನಿಮಾಗಳು ಅವರು ಎಲ್ಲರೂ ಹೇಳ್ತಾರಲ್ಲ, ಸೊ ಎಷ್ಟೇ ಪೇಜ್ ಡೈಲಾಗ್ ಇರಲಿ ನೆನ್ಪಿಟ್ಕೊಂಡು ಡಬ್ಬಿಂಗ್ ಮಾಡುವಾಗಲೂ ಅಷ್ಟೇ ಆ ಥರ ಎಲ್ಲ ಹೇಳ್ತಾರಲ್ಲ, ತುಂಬ ಭಾವಪರವಶವಾಗಿ ಎಲ್ಲ ಆ್ಯಕ್ಟ್ ಮಾಡ್ತಾಯಿದ್ರು, ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು, ಸೂಪರಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಬಿಡಿ, ಅದ್ರ ಬಗ್ಗೆ ನೋ ಡೌಟ್. ಸೊ ಇನ್ಮೇಲೆ ಅವಕಾಶಗಳು ಸಿಗುತ್ತೆ ಅಂತ ನಾನು ಅದೇ ಅಂದ್ಕೊಂಡ್ವಿ. ಮತ್ತೆ ಇವ್ರು ಕಮ್ಬ್ಯಾಕ್ ಮಾಡಬೇಕು. ಯಾವ ರೀತಿ ಈಗ ಕಮ್ಬ್ಯಾಕ್ ಅಂದರೆ, ಈ ಲವ್ ಮಾಕ್ಟೇಲ್ 3 ಯಾವ ರೀತಿ ಲಾಯರ್ ಪಾತ್ರ ಮಾಡಿ ಎಷ್ಟು ಚೆನ್ನಾಗಿ, ಆಮೇಲೆ ಒಂದೊಂದ್ಸಲ ಗೆಟಪಲ್ಲಿ ಕಾಣಿಸ್ಕೊಳ್ಳೋದು, ಅದೆಲ್ಲ ನೋಡಿದಾಗ ಇಂಥ ಒಳ್ಳೆ ನಟರಿಗೆ ತುಂಬ ಜನ ಇದಕ್ಕಿಂತ ಮುಂಚೆನೂ ಕಾಮೆಂಟ್ ಆಗಿ ಎಷ್ಟೋ ಜನ ನಾನು ಹೇಳಿದ್ದೆ ದಿಲೀಪ್ ರಾಜ್ ಒಳ್ಳೆ ನಟ ಅಂತ. ಬಟ್ ಲವ್ ಮಾಕ್ಟೇಲ್ 3 ಆದಮೇಲೆ ಮತ್ತೆ ಅದು ಒಂದು ಸ್ವಲ್ಪ ಇದಾಗೋಯ್ತು. ಇವತ್ತು ಅವರು ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರ್ಕೊಂಡಿದ್ದಾರೆ ಅಂತ ಕೇಳಿದ ತಕ್ಷಣ ಬೆಳಗ್ಗೆನೇ ತುಂಬ ಬೇಜಾರಾಗೋಯ್ತು. ಅದೇ ದೇವರು ತನ್ನ ಮೇಲೆ ಹಾಕ್ಕೊಳ್ಳಲ್ಲ, ಏನೋ ಒಂದು ಕಾರಣನೋ ನೆಪ ಅಂತಾರಲ್ಲ, ಅದೇ ಇರಷ್ಟು ದಿನ ಇರಬೇಕು. ಯಾರು ಏನು ಒಂದು ಗೊತ್ತಿಲ್ಲ, ಯಾವಾಗ ಯಾರ್ದು ಸಾವು ಏನು ಅಂತ. ಅಗಲಿದ ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಭಾವಪೂರ್ಣ ಶ್ರದ್ಧಾಂಜಲಿ ಅವರಿಗೆ. ಓಂ ಶಾಂತಿ.